ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಬೆಳಿಗ್ಗೆನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಾದರೆ ಪೂರ್ತಿ ನೋಡಿ. ವಿಡಿಯೋಸ್ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ನಮ್ಮನೆ ಡೈಲಿ ರುಟೀನ್ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆನೇ ಎದ್ದು ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಇಡೀ ದಿವಸದ ಬ್ಲಾಗ್ನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗಷ್ಟೇ ಎದ್ದು ಅಂದರೆ 5:15 ಆಗಿದೆ ಟೈಮು. ಸೊ 4:45ಗೆ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಮಳೆ ಜೋರಾಗಿ ಬೀಳ್ತಾ ಇದೆ ಆಚೆ. ಸೊ ಅಂಗಡಿಗೆ ಹೋಗೋಣ ಅಂತೇಳಿ ವೇಟ್ ಮಾಡ್ತಾಯಿದ್ದೀವಿ. ಸೊ ಮಳೆ ನಿಂತ ಮೇಲೆ ಅಂಗಡಿಗೆ ಹೋಗಿ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೂತಿರೋಸ್ ನೋಡಿ. ವಿಡಿಯೋಸ್ ಪ್ಲೀಸ್ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅಲ್ವಾ. ಸೊ ಇಷ್ಟೆಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ. ಇವಾಗ ಇನ್ನೊಂದು ಸ್ವಲ್ಪ ಇದೆ, ಅದು ವಾಶ್ ಮಾಡಿಬಿಡೋಣ ಅಂಥೇಳಿ ಬೇಗನೆ ಎದ್ದು ಇವತ್ತು ರೆಡಿಯಾಗಿದ್ವಿ. ಅಂಗಡಿಗೆ ಬೇಗ ಹೋಗೋಣ, ಸ್ವಲ್ಪ ಕೆಲಸ ಇದೆ, ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅಂಥೇಳಿ ನೋಡಿದ್ರೆ ಮಳೆ ಜೋರಾಗಿ ಬೀಳ್ತಾಯಿತ್ತು. ಇನ್ನು ಇಷ್ಟು ದೂರ ಹೋಗೋ ಅಷ್ಟರಲ್ಲಿ ನೆಂದೇ ಹೋಗ್ಬಿಡ್ತೀವಿ ಅಂಗಡಿಗೆ ಅಂಥೇಳಿ ಇನ್ನು ರೆಡಿಯಾಗಿ ಕೂತ್ಕೊಳ್ಳೋ ಬದಲು ಸ್ವಲ್ಪ ಕೆಲಸ ಆದರೂ ಮಾಡಿಬಿಡೋಣ ಅಂಥೇಳಿ ನಾನು ಕಿಚನಲ್ಲಿ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೆ. ನೈಟು ವಾಶ್ ಮಾಡಿರಲಿಲ್ಲ. ಇನ್ನು ಸಿಂಕ್ ಫುಲ್ ಇತ್ತ, ಅದನ್ನು ವಾಶ್ ಮಾಡಿಬಿಟ್ಟು ಹೋಗ್ಬಿಡೋಣ ಇನ್ನು ಸುಮ್ಮನೆ ಕೂತ್ಕೊಳ್ಳೋ ಬದಲು ಅಂಥೇಳಿ ನಾನು ಎಲ್ಲ ಪಾತ್ರೆನೂ ವಾಶ್ ಮಾಡಿ ಇವಾಗ ಜೋಡಿಸ್ಬಿಟ್ಟು ಹೋಗ್ತೀನಿ. ಹಾಗೆ ಕಿಚನ್ ಹತ್ರ ಸ್ವಲ್ಪ ಗ್ಯಾಸ್ ಕೌಂಟ್ರ್ ಎಲ್ಲ ಒರೆಸ್ಬಿಟ್ಟು ಸಿಂಕೆಲ್ಲನೂ ವಾಶ್ ಮಾಡಿ ಹೋಗ್ಬಿಡೋಣ. ಆವಾಗ ಕೆಲಸ ಕಡಿಮೆ ಇರುತ್ತೆ ಸಂಜೆ ಬಂದರೆ ಅಂಥೇಳಿ ಇಷ್ಟು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಸೊ ತೋರಿಸ್ತೀನಿ ಇವಾಗ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಪಾತ್ರೆ ಒಂದಂತೂ ನಮ್ಮ ಮನೇಲಿ ಒಂದು ಸರಿ ಅಡುಗೆ ಮಾಡಿದ್ರೆ ಸಿಂಕ್ ಫುಲ್ಲು ತುಂಬ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದು ಕೂಡಲೇ ತೊಳೆದ್ಬಿಟ್ಟೆ ಪಾತ್ರೆ ಎಲ್ಲ ನೋಡಿ. ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಕಿಚನ್ ಪೂರ್ತಿ. ಇವಾಗ ಫುಲ್ಲೆಲ್ಲ ಪಾತ್ರೆಯನ್ನು ವಾಶ್ ಮಾಡಿದ್ದಾಯಿತು. ಮಳೆ ಕೂಡ ಒಂದೊಂದು ಹನಿ ಬೀಳ್ತಾ ಇದೆ. ಸೊ ಬನ್ನಿ ಇವಾಗ ಅಂಗಡಿಗೆ ಹೋಗಿ ಮತ್ತೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ತುಂಬಾ ನೈಟ್ ಪಾತ್ರೆ ಎಲ್ಲ ಹಾಗೆ ಇಟ್ಬಿಟ್ಟಿದೆ. ಒಬ್ಬಟ್ಟೆಲ್ಲ ಮಾಡಿದ್ನಲ್ಲ ಹಾಗೆ ಇತ್ತು ಪಾತ್ರೆ, ಅದನ್ನೆಲ್ಲ ವಾಶ್ ಮಾಡಿ ಜೋಡಿಸಿದ್ದಾಯಿತು. ಕೆಲವೊಂದು ಪಾತ್ರೆ ಇದೆ ಅಂಜಲಿ ಆಮೇಲೆ ಎದ್ದು ಜೋಡಿಸ್ಕೊತಾಳೆ. ಸೊ ಇವಾಗ ನಾವು ಅಂಗಡಿಗೆ ಹೋಗಿ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ. ಅಂಜಲಿ ಎದ್ದು ಮಿಕ್ಕಿರೋಂಥ ಪಾತ್ರೆಗಳೆಲ್ಲ ಜೋಡಿಸ್ಕೊತಾಳೆ. ನಾನು ಈ ಥರ ಇವಾಗ ಕಿಚನ್ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು. ಸುಮ್ಮನೆ ಅಂಗಡಿಗೆ ಹೋಗೋಣ ಇವಾಗ. ಒಂದೊಂದೇ ನೀರು ಮಳೆ ಬೀಳ್ತಾ ಇದೆ. ಸೊ ಅದು ಪರವಾಗಿಲ್ಲ, ಛತ್ರಿನ ಇಟ್ಕೊಂಡು ಹೋಗೋಣ ಬನ್ನಿ. ಇನ್ನೂ ಮಳೆ ನಿಂತಿಲ್ಲ. ಇನ್ನೂ ಬಂದ್ವಿ ಆಚೆ 6:15 ಆಗಿತ್ತು ಟೈಮು. ಸೊ ಇವಾಗ ಇದೇ ಮಳೆಯಲ್ಲೇ ಛತ್ರಿ ಇಟ್ಕೊಂಡೆ ಹೋಗೋಣ ಅಂಥೇಳಿ ಅಂಗಡಿಗೆ ಬಂದು ಬ್ಲಾಗ್ಸ್ ಕಂಟಿನ್ಯೂ ಮಾಡಿದೆ. ಅಂಗಡಿಯಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ, ಕೆಲಸ ಇತ್ತು ಅಂಥೇಳಿ. ಸೊ ಬನ್ನಿ ಇವಾಗ ಮತ್ತೆ ಸಂಜೆ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಮಕ್ಕಳು ನಾನು ಹೋಗೋಷ್ಟರಲ್ಲಿ ಆಟ ಆಡ್ತಾಯಿದ್ರು. ಇನ್ನು ಅಣ್ಣ ಪೂಜೆ ಮಾಡ್ಕೊತಾ ಇದ್ದಾರೆ. ಸೊ ಅಮ್ಮ ಅಂಜಲಿ ಎಲ್ಲ ಮನೆಯಲ್ಲೇ ಇದ್ದರು ಇವತ್ತು. ಸೊ ನನ್ನ ಕೆಲಸ ಇವಾಗ ಕಿಚನಲ್ಲೇ ಇರುತ್ತೆ. ಸೊ ಬನ್ನಿ ಕಿಚನ್ಗೆ ಹೋಗಿ ನೋಡೋಣ ಏನೇನು ಕೆಲಸ ಇದೆ ಇಲ್ಲ ಅಂಥೇಳಿ. ಮನೆಗೆ ಬಂದು ಇವಾಗ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಹೂರಣ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ಒಬ್ಬಟ್ಟು ಹೂರಣ, ಅದನ್ನು ಒಬ್ಬಟ್ಟು ಮಾಡ್ಕೊಂಡ್ಬಿಡೋಣ ಅಂಥೇಳಿ ಸೊ ಹಿಟ್ಟು ನೆನೆಸಿಡ್ತಾಯಿದ್ದೀನಿ ನೋಡಿ. ನಿನ್ನೆ ವಿಡಿಯೋಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೋಡಿ ಅದನ್ನು ಇವಾಗ ಬನ್ನಿ ಬೇಗ ಕೆಲಸ, ಕಿಚನ್ ಕೆಲಸನೇ ಇರುತ್ತೆ ಜಾಸ್ತಿ. ಸೊ ಇವಾಗ ಬಂದು ಪಲಾವ್ ಏನಾದರೂ ಮಾಡ್ಕೊಳ್ಬೇಕು, ಪಲಾವು ಹಾಗೆ ಒಬ್ಬಟ್ಟು. ಸೊ ಬನ್ನಿ ಬೇಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಮಳೆ ಬೀಳ್ತಾ ಇದೆ ಆಚೆ. ಜಸ್ಟ್ ಇವಾಗ ಬಂದು ಟೀ ಕುಡಿದ್ವಿ, ಬಿಸಿ ಬಿಸಿಯಾಗಿ ತಿನ್ನೋಣ ಇವಾಗ. ಅಮ್ಮ ಆಪಲ್ ತಿಂತವ್ರೆ, ಅಂಜಲಿ ಕೂತ್ಕೊಂಡವಳೆ, ಇವರಿಬ್ಬರು ನೋಡಿ ಆಟ ಆಡ್ತವ್ರೆ. ಮಾಡೋದಕ್ಕೆ ತರಕಾರಿ ಮತ್ತು ಕರಿಬೇವು, ಕೊತ್ತಂಬರಿ, ಸೊ ಇದೆಲ್ಲ ಮೆಣಸಿನ್ಕಾಯಿ, ಬೀನ್ಸು, ಸೌತೆಕಾಯಿ, ಮೊಸರು, ಸೊ ಎಲ್ಲ ತಂದಿದ್ದಾರೆ ನಮ್ಮ ಮನೆಯವ್ರು. ಇವಾಗ ಪಲಾವ್ ಮಾಡೋಣ ಮಸ್ತಾಗಿ. ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿನ್ನೋಣ. ಇದೆಲ್ಲ ಬಿಡಿಸಿ ಇಡ್ತೀನಿ. ಹಾಗೆ ಇವಾಗ ಹೋಳಿಗೆ ಮಾಡೋದಕ್ಕೆ ಅಂತೇಳಿ ನೋಡಿ ವೈಟ್ ಹೋಳಿಗೆ ಮಾಡೋಕ್ಕೆ ಮೈದಾ ಕೂಡ ನೆನೆಸಿಟ್ಟಿದ್ದೀನಿ. ಹಾಗೆ ಹೂರಣ ಕೂಡ ರೆಡಿ ಇದೆ. ಸ್ವಲ್ಪನೇ ಆಗುತ್ತಷ್ಟೇ, ಒಬ್ಬಟ್ಟೇನು ಜಾಸ್ತಿ ಆಗೋಲ್ಲ. ಸೊ ಅದನ್ನು ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಇದೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ನಿನ್ನೆ ಕೂಡ ಕಾಯಿ ಹೋಳಿಗೆ ಮಾಡಿದ್ದೆ ನಾನು. ಮತ್ತು ಇನ್ನೊಂದು ಸ್ವಲ್ಪ ಹೂರಣ ಮಿಕ್ಕಿತ್ತಲ್ಲ, ಅದನ್ನು ಕೂಡ ಇವಾಗ ಬಿಳಿ ಹೋಳಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಬಿಳಿ ಹೋಳಿಗೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ನೆನೆಸಿ ಒಂದು 10-12 ಆಯಿತು ಇವತ್ತು ಕೂಡ ಒಬ್ಬಟ್ಟು. ಸೊ ಈ ಥರ ಹೂರಣ ರೆಡಿ ಮಾಡಿ ಇಟ್ಬಿಟ್ರೆ ನಾವು ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬೋ ಥರ ಉಬ್ಬತ್ತೆ ಅಂಥೇಳಿ.
ಇನ್ನು ಬಿಳಿ ಹೋಳಿಗೆ ಆದಮೇಲೆ ಮತ್ತು ನೈಟ್ ಊಟಕ್ಕೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ವಿ. ಸೊ ತರಕಾರಿ ಹಾಕಿ ಸಖತ್ತಾಗಿ ಆಗಿತ್ತು ಪಲಾವು. ಸೊ ಪಲಾವ್ ಎಲ್ಲ ತಿಂದು ಇನ್ನು ಮತ್ತೆ ನಾನು ಬೆಳಿಗ್ಗೆಯಿಂದ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ಊಟಕ್ಕೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು. ಸೊ ಬನ್ನಿ ಊಟ ಮಾಡಿಕೊಂಡು ಇನ್ನು ಬೆಳಿಗ್ಗೆ ಎದ್ದು ನಾನು ಇವತ್ತು ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ. ಸೊ ಒಂದು ಚಿಪ್ಪಾಗೋಷ್ಟು ಕೊಬ್ಬರಿನ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ. ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಮಾಡಿದ್ರೆ ಮಾತ್ರ ಚಟ್ನಿ. ಸೊ ನೀವು ಚಪಾತಿಗೆ ತುಂಬ ಟೇಸ್ಟ್ ಇರುತ್ತೆ, ಹಾಗಾಗಿ ಈ ಚಟ್ನಿ ಮಾಡ್ತಾಯಿದ್ದೀನಿ ನಾನು. ಒಂದು ಇಡೀ ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ ಮತ್ತು ಒಂದು 4 ಮೆಣಸಿನ್ಕಾಯಿನ ಎಣ್ಣೆಲಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಶುಂಠಿ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಪಪ್ಪು ಎಲ್ಲ ಸ್ವಲ್ಪನೇ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಂಡು ಆಮೇಲೆ ಒಗ್ಗರಣೆಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಚೆನ್ನಾಗಿರುತ್ತೆ. ರುಬ್ಬಿದ್ದೀನಿ ನೋಡ್ಬೋದು, ಇಷ್ಟು ನುಣ್ಣಗೆ ರುಬ್ಕೋಬೇಕು. ಹಾಗೆ ಒಂದು ಇಡೀ ಆಗೋಷ್ಟು ಕರಿಬೇವು, ಅದೆಲ್ಲ ಚಟ್ಪಟ ಅಂತ ಸಿಡಿದ ಮೇಲೆ ನಾವು ರುಬ್ಬಿರೋ ಅಂಥ ಚಟ್ನಿನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಸಾಯಂಕಾಲವರೆಗೂ ಇಟ್ಟು ತಿನ್ಬೋದು, ಇದು ಹಳಸೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಕಾಯಿ ಚಟ್ನಿ ಆಗಿದ್ರು ಕೂಡ ತುಂಬ ರುಚಿಯಾಗಿರೋವಂಥ ಕಾಯಿ ಚಟ್ನಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಇದನ್ನು ಬಿಸಿ ಮಾಡೋಕ್ಕೆಲ್ಲ ಹೋಗಬಾರ್ದು, ಸುಮ್ಮನೆ ಅಷ್ಟಂಗೆ ಒಗ್ಗರಣೆ ಹಾಕಿದ್ಮೇಲೆ ಇದು ರುಬ್ಬಿರೋಂಥ ಚಟ್ನಿನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಇನ್ನು ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಟ್ನಿ ಮೇಲೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಚಪಾತಿಯಾಗಿ ಮಕ್ಕಳಿಗೆಲ್ಲ ಇವಾಗ ಸ್ಕೂಲ್ಗೆ ಹೋಗ್ತಾರೆ ಅಂಥೇಳಿ ಇವತ್ತು ಮನೆಯಲ್ಲೇ ಇದ್ವಿ. ಸೊ ಈ ಮನೇಲಿ ಇರೋ ಬ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಶೇರ್ ಮಾಡ್ಕೊತೀನಿ, ಗುರುವಾರ ರಜದ ದಿವಸದ ಬ್ಲಾಗ್ನ. ಇವತ್ತು ನಾನು ಗುರುವಾರ ಬೆಳಿಗ್ಗೆನೇ ಈ ರೀತಿಯಾಗಿ ಪಾಪುಗೆ ಊಟ ಮಾಡಿಸಿ, ಅಂದರೆ ಬೆಳಗ್ಗೆ ಟೈಮ್ ಜಾಸ್ತಿ ಯಾರೂ ತಿನ್ನೋದಿಲ್ಲ, ಹಂಗಂಗೆ ಹೋಗ್ಬಿಡ್ತಾರೆ ಲಂಚ್ ತಗೊಂಡು. ಇನ್ನು ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ ಪಾಪು, ಅವನಿಗೊಂದು ಸ್ವಲ್ಪ ತಿನ್ನಿಸಿ ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬೆಳಿಗ್ಗೆ ಟೈಮ್ ಸ್ವಲ್ಪನೇ ತಿಂದು ಇವಾಗ ಲಂಚ್ ತಿನ್ಸೋಕ್ಕೆ ಆಮೇಲೆ ನಮ್ಮ ಮನೆಯವ್ರು ಹೋಗ್ತಾರೆ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ನಾನು ಮನೇಲಿದ್ದೆ ಅಂಥೇಳಿ ತಿನ್ನಿಸ್ದೆ, ಇಲ್ಲಾಂದರೆ ಒಂದು ಬೆಳಿಗ್ಗೆ ಟೈಮ್ ಯಾರೂ ತಿನ್ನೋದೇ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹಂಗೆ ಹೋಗ್ತಾರೆ. ಸೊ ಇನ್ನು ಅವರು ಹೊರಟ್ಮೇಲೆ ನಾನು ಗುರುವಾರದ ಬ್ಲಾಗ್ಸನ್ನ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಬೆಳಿಗ್ಗೆನೇ ಅಮ್ಮ ಎದ್ದು ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇತ್ತು. ಆಚೆ ನೋಡ್ಬೋದು ಅಣ್ಣವ್ರದ್ದು ಪಾಟಲ್ಲಿರೋಂಥ ಗಿಡಗಳು ಈ ಥರ ಇದೆ ಆಚೆ. ತುಂಬಾ ಚೆನ್ನಾಗಿ ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೀನಾಗಿ ತುಂಬ ಪುದೀನ ಮತ್ತು ತುಳಸಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತೇಳಿ ನೋಡ್ಬೋದು ನೀವು. ಸೊ ನಾನಿವಾಗ ನಮ್ಮ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸ್. ಇವಾಗ ಎಲ್ಲರೂ ಸ್ಕೂಲ್ಗೆ ಹೋದ್ಮೇಲೆ ಇವಾಗ ಮತ್ತೆ ನಾನು ಚಪಾತಿ ಮಾಡ್ಕೊಡ್ತೀನಿ. ಕಾಯಿ ಚಟ್ನಿ ಮತ್ತು ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಚಪಾತಿ ಮಾಡಿ ಮುಗಿಸ್ಬಿಡೋಣ. ಇನ್ನು ಸಂಜೆ ಹಾಗೆ ನಮ್ಮ ಮನೆ ಹತ್ರ ಬಂದ್ವಿ. ನಡುವೆ ಮಳೆ ಬೀಳ್ತಾ ಇದೆ ಅಂಥೇಳಿ ಬಂದಿರಲಿಲ್ಲ. ಇನ್ನು ನೀರು ಅಂದರೆ ಮಳೆ ಬಿದ್ದಿಲ್ಲ ಅಂದರೆ ನಾವು ಡೈಲಿ ನೀರು ಹಾಕಕ್ಕೆ ಬರಬೇಕು. ಇಲ್ಲಿ ಕರಿಬೇವು ಗಿಡ ಹಾಕಿದ್ನಲ್ಲ, ಎಲೆಗಳೆಲ್ಲ ಉದುರಿಬಿಟ್ಟು ಇನ್ನು ಒಂದು ಕಡೆಯಿಂದ ಚಿಗುರು ಬರ್ತಾ ಇದೆ, ಆವಾಗ ಅದು ಬರುತ್ತೆ ಗಿಡ. ಬೇರೆ ಇತ್ತಲ್ವ, ಸೊ ಬೇರೆ ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಇನ್ನು ಲಿಂಬೆಹಣ್ಣು ಗಿಡ, ಪುದೀನ ಮತ್ತು ಅವರೆಕಾಯಿ, ಹೀರೆಕಾಯಿ ಎಲ್ಲ ಹಾಕಿದ್ದೀನಿ, ಅದೆಲ್ಲ ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಗಿಡ ಅಂತೂ ಇಷ್ಟಿಷ್ಟು ದೊಡ್ಡದಾಗಿದೆ, ಒಂದು ವಾರ ಆಗಿತ್ತಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದು ಹೋಗಿದೆ ನೋಡ್ಬೋದು ನೀವು. ಸೊ ಇವತ್ತಿನ ಬ್ಲಾಗ್ಸ್ ನಾನು ಇವತ್ತಿನ ನಮ್ಮ ಟೆರೆಸ್ ಮೇಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.